ನಮಸ್ಕಾರ ವೀಕ್ಷಕರೇ. ಗೋವಾ ಅಂದ್ರೆ ನೆನಪಾಗುವುದು ಕೇವಲ ಸುಂದರ ಸಮುದ್ರ ತೀರಗಳು ಮತ್ತು ನೈಟ್ ಲೈಫ್ ಮಾತ್ರವಲ್ಲ. ಆದರೆ ಈ ಪ್ರವಾಸಿ ಸ್ವರ್ಗದ ಹಿಂದೆ ಧರ್ಮ ರಕ್ಷಣೆಗಾಗಿ ಹೋರಾಡಿದ ರೋಚಕ ಇತಿಹಾಸವಿದೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರ ಧಾರ್ಮಿಕ ದೌರ್ಜನ್ಯ, ಮತಾಂತರದ ಕ್ರೌರ್ಯದ ನಡುವೆಯೂ ಗೋವಾದ ಸನಾತನ ಸಂಸ್ಕೃತಿಯನ್ನು ಎದೆಗಪ್ಪಿ ಕಾಪಾಡಿಕೊಂಡ ಹೆಮ್ಮೆಯ ಇತಿಹಾಸ ಇಲ್ಲಿದೆ. ನಾವು ಪೋರ್ಚುಗೀಸರ ಆಕ್ರಮಣವನ್ನು ಸೀಳಿ ಇಂದಿಗೂ ದಿವ್ಯತೆಯ ಪ್ರಕಟ ರೂಪದಂತೆ ನಿಂತಿರುವ ಗೋವಾದ 4 ಪ್ರಸಿದ್ಧ ದೇವಸ್ಥಾನಗಳ ಭವ್ಯ ಇತಿಹಾಸವನ್ನು ಅನಾವರಣ ಮಾಡಲಿದ್ದೇವೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಅದು 1560ರ ಕಾಲಘಟ್ಟ. ಗೋವಾ ಮಣ್ಣಿನ ಮೇಲೆ ಪೋರ್ಚುಗೀಸರ ಧಾರ್ಮಿಕ ದೌರ್ಜನ್ಯ ಭುಗಿಲೆದ್ದಿತ್ತು. ಹಿಂದೂ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಇತಿಹಾಸವನ್ನೇ ಅಳಿಸಲು ವಿದೇಶಿ ಆಕ್ರಮಣಕಾರರು ಸಂಚು ರೂಪಿಸಿದ್ದರು. ಆದರೆ ಗೋವಾದ ಗೌಡ ಸಾರಸ್ವತ ಬ್ರಾಹ್ಮಣರು ಹಾಗೂ ಸ್ಥಳೀಯ ಭಕ್ತರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಆರಾಧ್ಯ ದೇವತೆಗಳ ವಿಗ್ರಹಗಳನ್ನು ರಹಸ್ಯವಾಗಿ ಹೊತ್ತು ತಂದು ಪೋಂಡಾ ಪ್ರಾಂತ್ಯದಲ್ಲಿ ಮರುಪ್ರತಿಷ್ಠಾಪಿಸಿದರು. ಹಾಗೆ ಧರ್ಮ ರಕ್ಷಣೆಯ ಪ್ರತೀಕವಾಗಿ ನಿಂತ ದೇವಸ್ಥಾನಗಳೇ ಇವು. ಮೊದಲನೆಯದಾಗಿ ಕವಳೆ ಗ್ರಾಮದ ತಪ್ಪಲಿನಲ್ಲಿರುವ ಶ್ರೀ ಶಾಂತದುರ್ಗ ದೇವಸ್ಥಾನ. ಈ ದೇವಿಯ ಮೂಲ ಇತಿಹಾಸ ಇರುವುದು ಸಾಲ್ಸೆಟ್ನ ಕೆಲೋಶಿ ಗ್ರಾಮದಲ್ಲಿ. 1564ರಲ್ಲಿ ಪೋರ್ಚುಗೀಸರು ಅಲ್ಲಿನ ಮೂಲ ದೇವಸ್ಥಾನವನ್ನು ಧ್ವಂಸ ಮಾಡಿದಾಗ ಭಕ್ತರು ದೇವಿಯ ವಿಗ್ರಹವನ್ನು ಕವಳೆಗೆ ತಂದರು. ಶಿವ ಮತ್ತು ವಿಷ್ಣುವಿನ ನಡುವಿನ ಭೀಕರ ಯುದ್ಧವನ್ನು ಶಾಂತಗೊಳಿಸಲು ಬ್ರಹ್ಮದೇವನ ಪ್ರಾರ್ಥನೆಯಂತೆ ಪಾರ್ವತಿ ದೇವಿ ಇಲ್ಲಿ ಶಾಂತದುರ್ಗ ರೂಪ ತಳೆದಳು ಎಂಬ ನಂಬಿಕೆ ಇದೆ. ಪ್ರಸ್ತುತ ಕಾಣುವ ಭವ್ಯ ದೇವಸ್ಥಾನವನ್ನು 1738ರಲ್ಲಿ ಮರಾಠ ದೊರೆ ಛತ್ರಪತಿ ಶಾಹು ಮಹಾರಾಜರ ಮಂತ್ರಿಯಾಗಿದ್ದಂಥ ನರೋರಾಮ್ ಮಂತ್ರಿ ಎಂಬವರು ಮರಾಠ ಶೈಲಿಯಲ್ಲಿ ನಿರ್ಮಿಸಿದ್ರು. ಗೋವಾದ ಅತ್ಯಂತ ಪ್ರಸಿದ್ಧ ಹಾಗೂ ಕಣ್ಮನ ಸೆಳೆಯುವ ಕ್ಷೇತ್ರ ಅಂದ್ರೆ ಅದು ಶ್ರೀ ಮಂಗೀಶಿ ದೇವಸ್ಥಾನ. ಜುಲೈ 1567ರಲ್ಲಿ ಪೋರ್ಚುಗೀಸರು ಕುಶಸ್ಥಲಿ ಇಂದಿನ ಕೋಟಾಲಿಂನಲ್ಲಿದ್ದ ಮೂಲ ಮಂಗೇಶ ಶಿವಲಿಂಗದ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ರು. ಆದರೆ ಅದಕ್ಕೂ ಮುನ್ನವೇ ಭಕ್ತರು ಜುಲಾರಿ ನದಿ ದಾಟಿಸಿ ಲಿಂಗವನ್ನು ಪ್ರಿಯೋಲ್ ಗ್ರಾಮಕ್ಕೆ ತಂದು ರಕ್ಷಿಸಿದ್ದರು. ಸುಮಾರು 400 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಈ ದೇವಸ್ಥಾನದ ಶಿವಲಿಂಗ ಸ್ವಯಂಭೂ ಆಗಿದ್ದು, ಮರಾಠ ಆಳ್ವಿಕೆಯ ಕಾಲದಲ್ಲಿ ಈ ಕ್ಷೇತ್ರ ಇಂದಿನ ಭವ್ಯ ರೂಪವನ್ನು ಪಡೆದುಕೊಂಡಿತು. ಮುಂದಿನದು ಬಾಂದೋಡ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಇದು ಕೇವಲ ದೇವಸ್ಥಾನವಲ್ಲ, ಭಕ್ತರ ಅಪ್ರತಿಮ ಭಕ್ತಿಗೆ ಸಾಕ್ಷಿ. 1557ರಲ್ಲಿ ಪೋರ್ಚುಗೀಸರು ಕೋಲ್ವಾದಲ್ಲಿದ್ದ ಕಪ್ಪು ಶಿಲೆಯ ಮಹಾಲಕ್ಷ್ಮಿ ವಿಗ್ರಹವನ್ನು ಒಡೆದು ಹಾಕಿದಾಗ ಸಪ್ತ ಮತ್ತು ಫಾತೋ ಎಂಬ ಇಬ್ಬರು ಬ್ರಾಹ್ಮಣೇತರ ಭಕ್ತರು ದೇವಿಯ ಉತ್ಸವ ಮೂರ್ತಿಯನ್ನು ಪೆಟ್ಟಿಗೆಯೊಂದರಲ್ಲಿ ಬಚ್ಚಿಟ್ಟುಕೊಂಡು ರಹಸ್ಯವಾಗಿ ದೋಣಿಯ ಮೂಲಕ ಬಾಂದೋಡಾಗೆ ತಂದು ರಕ್ಷಿಸಿದರು. ಈ ದೇವಿಯ ವಿಶಿಷ್ಟತೆ ಅಂದ್ರೆ ಇಲ್ಲಿನ ಮಹಾಲಕ್ಷ್ಮಿ ವಿಗ್ರಹದ ತಲೆಯ ಮೇಲೆ ಶಿವಲಿಂಗವಿದೆ. ಇದು ಶಾಕ್ತ ಮತ್ತು ಶೈವ ಪಂಥಗಳ ಸಮ್ಮಿಲನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಗೋವಾದ ಬಹುತೇಕ ದೇವಸ್ಥಾನಗಳು ಸ್ಥಳಾಂತರಗೊಂಡ ಇತಿಹಾಸ ಹೊಂದಿದ್ರೆ ನಾಗೇಶಿ ದೇವಸ್ಥಾನ ಮಾತ್ರ ಒಂದು ಅಪರೂಪದ ಅಪವಾದ. ಪೋಂಡಾದ ಬಾಂದೋಡದಲ್ಲಿರುವಂಥ ಈ ನಾಗೇಶ ದೇವಸ್ಥಾನದ ಮೇಲೆ ಪೋರ್ಚುಗೀಸರ ಕಣ್ಣು ಬೀಳಲೇ ಇಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಈ ಪ್ರಾಂತ್ಯ ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ.
ದೇವಸ್ಥಾನದ ಆವರಣದಲ್ಲಿ ಸಿಕ್ಕಿರುವಂಥ 1413ರ ವಿಜಯನಗರ ಸಾಮ್ರಾಜ್ಯದ ಕಾಲದ ಶಿಲಾಶಾಸನಗಳು ಮತ್ತು 7 ಹಾಗೂ 8ನೇ ಶತಮಾನದ ಉಮಾಮಹೇಶ್ವರ ವಿಗ್ರಹಗಳು ಈ ಕ್ಷೇತ್ರದ ಪುರಾತನತೆಗೆ ಸಾಕ್ಷಿಯಾಗಿವೆ. ಇಲ್ಲಿನ ನೀರಿನ ಕೊಳದಲ್ಲಿ ನಿಂತು ನೋಡಿದ್ರೆ ಗರ್ಭಗುಡಿಯ ದೀಪದ ಪ್ರತಿಬಿಂಬ ಕಾಣುವ ಕಲಾತ್ಮಕ ವಿನ್ಯಾಸ ಅದ್ಭುತವಾಗಿದೆ. ಹೌದು, ಗೋವಾ ಅಂದ್ರೆ ಕೇವಲ ಮೋಜು ಮಸ್ತಿಯ ತಾಣವಲ್ಲ. ಅಲ್ಲಿನ ಪ್ರತಿ ದೇವಸ್ಥಾನದ ಕಲ್ಲುಗಳು ಕೂಡ ಧರ್ಮ ರಕ್ಷಣೆಗಾಗಿ ನಮ್ಮ ಪೂರ್ವಜರು ಪಟ್ಟ ಪಾಡು, ನಡೆಸಿದ ಹೋರಾಟ ಮತ್ತು ಅವರ ಅಚಲ ಭಕ್ತಿಯ ಕಥೆಯನ್ನು ಸಾರುತ್ತವೆ. ಪೋರ್ಚುಗೀಸರು ಧ್ವಂಸಗೊಳಿಸಲು ಯತ್ನಿಸಿದ್ರೂ ಇಂದಿಗೂ ಜಗತ್ತಿನಾದ್ಯಂತ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತಿರುವ ಈ ಪುಣ್ಯ ಕ್ಷೇತ್ರಗಳು ಸನಾತನ ಧರ್ಮದ ಅಮರತ್ವಕ್ಕೆ ಸಾಕ್ಷಿಯಾಗಿ ನಿಂತಿವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಗೋವಾದ ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳ ಭವ್ಯ ದರ್ಶನ ಮತ್ತು ರೋಚಕ ಹಿನ್ನೆಲೆಯಾಗಿದೆ. ಇದಾಗಿತ್ತು ದೈವಿ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.